ಕಂಪ್ಲೇಂಟ್ ಕೊಡೋದಕ್ಕೂ ಮೊದಲು ನಿಮಗೆ ದರ್ಶನ್ ಸರ್ ವಾರ್ನ್ ಮಾಡಿದ್ದ ಅಥವಾ ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ವಾರ್ನ್ ಮಾಡಿದ್ದ? ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ, ಅವ್ರು ವಾರ್ನ್ ಮಾಡಿದ್ದಕ್ಕಲ್ವಾ. ಹಾಗಾಗಿ ಅದಾದ್ಮೇಲೆ 1 ವರ್ಷ ಆದ್ಮೇಲೆ ನಾನು ಕಂಪ್ಲೇಂಟ್ ಕೊಡೋದು. ಅವ್ರು ಅದೇ ಹೇಳ್ತಾರೆ, ಇನ್ಸ್ಪೆಕ್ಟರ್ ನೀನು ಯಾಕಪ್ಪ 1 ವರ್ಷ ಆದ್ಮೇಲೆ ಬಂದೆ ಅಂತ. ಇವರು ಈ ಥರ ತಳ್ಕೊಂಬರ್ತಾ ಇದ್ದಕ್ಕೆ ನಾನು ಸುಮ್ಮನೆ ಇದ್ದಿದ್ದು. ಇಲ್ಲ ಅಂತ ಹೇಳಿದರೆ ನಾನು ನವಂಬರ್ 19 ಇದಾಗಿದ್ದು ನಮ್ಮದು ಅವ್ರದ್ದು ಗಲಾಟೆ. ಡಿಸೆಂಬರ್ 5ನೇ ತಾರೀಕು ಅಷ್ಟರಲ್ಲ ನಾನು ಪ್ರೆಸ್ ಮೀಟ್ ಮಾಡಿದ್ನಲ್ಲ, ಆವಾಗೇ ನಾನು ಬಿಟ್ಬಿಡ್ತಾ ಇದ್ದೆ. ಸರಿ, ಈಗ 2-3 ಸತಿ ನಿಮ್ಮ ಮೇಲೆ ಹಲ್ಲೆಗಳು ಮಾಡೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಯಾರು ಅಂತ ಗೊತ್ತಿಲ್ಲ. ನನಗೆ ಬೇರೆ ಥರದ್ದು ವಿರೋಧಿಗಳು ಯಾರೂ ಇಲ್ಲ ನನ್ನ ಸುತ್ತಮುತ್ತ. ಸೊ ಇರೋದು ಅಂದರೆ ಇದೊಂದೇ ಕೇಸ್ ವಿಚಾರವಾಗಿ ಅಂತ ನೀವು ಹೇಳ್ಕೊಂಡಿದ್ದೀರಾ. ಸೊ ಅವರು ದರ್ಶನ್ ಅಭಿಮಾನಿಗಳ ಅಥವಾ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಒಂದು ಪ್ರಕರಣಕ್ಕೆ? ಮೇಡಮ್, ನಮಗೆ ನಿಜವಾಗ್ಲೂ ಟು ಬಿ ಫ್ರ್ಯಾಂಕ್ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ನಂದು ಇದೊಂದೇ ಪ್ರಾಬ್ಲಮ್ ಆಗಿರೋದು. ಇನ್ನು ಜಗಳಗಳು ಫ್ರೆಂಡ್ಶಿಪ್ಪಲ್ಲಿ ಆಗ್ತಾ ಇರುತ್ತೆ. ಆ ಥರ ದುಶ್ಮನಿ ಇಟ್ಕೊಳ್ಳೋ ಅಂಥದ್ದು ಏನಿಲ್ಲ. ಸಣ್ಣ ಪುಟ್ಟ ಈಗ 1,000-2,000 ಅವ್ರಿಗೆ ನಾನು ಕೊಟ್ಟಿರ್ತೀನಿ, ಇಲ್ಲ ಅವ್ರು ನಂಗೆ ಕೊಟ್ಟಿರ್ತಾರೆ. ಅದೇನೋ ಆ ಥರ ಗಲಾಟೆ ಆಗ್ತಿತ್ತು. ಬಟ್ ಯಾರ ಹತ್ರ ನಾನು ರಬ್ ಮಾಡಿಕೊಂಡು ಗಲಾಟೆ ಲೆವೆಲ್ಗೆ ಹೋಗೋದು ಅದೆಲ್ಲ ಏನಿರಲಿಲ್ಲ. ಹಲ್ಲೆ ನಡೆದಿಲ್ಲ, ಅಟ್ಯಾಕ್ ಮಾಡಿದ್ರು. ಒಂದ್ಸತಿ ಕೇಸ್ ಏನಾಯಿತು, ಅದಾಗಿದ್ದ ದಿವಸನೇ ಸಾಯಂಕಾಲ ನಾನು ನನ್ನ ಫ್ರೆಂಡ್ ಕರಣ್ ಅಂತ ಹೇಳಿ ನನ್ನ ತುಂಬ ಕ್ಲೋಸ್ ಫ್ರೆಂಡು, ನಾನು ಅವನು ರೆಗ್ಯುಲರಾಗಿ ನಮ್ಮ ಮನೆ ಕೆಳಗೆ ನಿಂತ್ಕೊಳ್ಳೋದು. ನಮ್ಮ ಮನೆ ಒಳಗೆ ಯಾವಾಗೋ ಒಂದ್ಸತಿ ಅಪರೂಪಕ್ಕೆ ಅಂದರೆ ಮನೆ ಫಂಕ್ಷನ್ಸ್ ಇದ್ದಾಗ ಮೇಲೆ ಬರ್ತಾನೆ. ಅದು ಬಿಟ್ಟರೆ ನಾವು ಕೆಳಗೆ ನಿಂತಿರ್ತೀವಿ ನಮ್ಮ ಮನೆ ಗೇಟ್ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದು 3-4 ಸತಿ ಒಂದು ಗಾಡಿ ಹೋಯ್ತು, ಡಿಯೋ. ನಾವು ಯಾಕೆ ಹಿಂಗೆ ಓಡಾಡ್ತಿದ್ದ ಅಂತ ನಾವು ಅಬ್ಸರ್ವ್ ಮಾಡ್ತಾಯಿದ್ವಿ. ಅವ್ನು ಬಂದ್ಬಿಟ್ಟು ಸೀದಾ ಇಷ್ಟುದ್ದು ಡ್ರ್ಯಾಗರ್ ತೆಗ್ದ, ಚಾಕು ಅಂತ ಏನು ಕರೀತಾರೆ, ಇಷ್ಟುದ್ದು ಚಾಕು ತೆಗೆದುಬಿಟ್ಟು ಚುಚ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಎಲ್ಲ ಅಂದ. ಆವಾಗ ಅವನು ಹೇಳ್ದ, ನಮ್ಮ ಬಾಸ್ ಮೇಲೆ ಕಂಪ್ಲೇಂಟ್ ಆಗ್ತೀಯ ಅಂತ. ನಾನು ಹೇಳ್ದೆ, ಲೋ ತಮ್ಮ ನಡಿ, ನಾನು ಇವೆಲ್ಲ ನೋಡಿದ್ದೀನಿ, ನನಗೇನು ಇವೆಲ್ಲ ಬೇಕಿಲ್ಲ, ನಮ್ಗೆ ರೌಡಿಸಮ್ ಬೇಕಿಲ್ಲ, ಏನಾಗಿದೆ ಅಂತ ವಿಷಯ ತಿಳ್ಕೊಂಡು ಆಮೇಲೆ ನೀವು ಮಾತಾಡ್ರಿ. ಸುಮ್ಮನೆ ನಿಮ್ಮ ಬಾಸಿಗೆ ಮಾಡ್ತೀವಿ. ನಾನು ಅದೇ ಬಾಸ್ ಅಭಿಮಾನಿಯಪ್ಪ, ನೀವು ಇನ್ನೂ ಅವ್ರನ್ನ ಮೀಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆಗೆ ಓಡಾಡ್ಕೊಂಬಂದು ನನಗೆ ಗೊತ್ತಿದೆ. ನೀವು ಇವಕ್ಕೆಲ್ಲ ಬರಬೇಡಿ, ನಮ್ಮದು ಅವ್ರದ್ದು ಪರ್ಸ್ನಲ್ ಇದು, ಹೊರಡು ನೀನು ಅಂತ ಹೇಳಿ ಸ್ವಲ್ಪ ಮಾತುಕತೆ ನಡೀತು. ಅದಾದಮೇಲೆ ಹೊರಟ್ರು ಅವರು. ಸರಿ, ಒಬ್ಬ ಅಭಿಮಾನಿ ಮತ್ತೆ ಜೊತೆಗೆ ಪ್ರೊಡ್ಯೂಸರ್ ಕೂಡ ಹೌದು. ನಿಮಗೆ ಈ ಥರದ ಎಕ್ಸ್ಪೀರಿಯನ್ಸ್ ಆಗಿದೆ, ಬಟ್ ಇವತ್ತು ಅಭಿಮಾನಿ ಅನ್ಸ್ಕೊಂಡವನು ಹೆಣ ಆಗಿ ಹೋಗಿದ್ದಾಯ್ತು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಿ ಬಾಸ್ ಅಭಿಮಾನಿಯಾಗಿ? ಡಿ ಬಾಸ್ ಅಭಿಮಾನಿ ಅನ್ನೋದಕ್ಕಿಂತ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನಾನು ಹೇಳ್ತೀನಿ. ಅಂದರೆ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ, ಅದು ಇನ್ನೂ ಪ್ರೂವ್ ಆಗಿಲ್ಲ. ಆಮೇಲೆ ಮಿಸ್ಟೇಕ್ ಮಾಡ್ಕೋಬೇಡಿ, ಯಾಕಂದರೆ ಲಾ ಏನಿದೆಯೋ ಅದ್ರ ಪ್ರಕಾರನೇ ಮಾತಾಡಬೇಕು. ಅವ್ರ ಅಭಿಮಾನಿಯಾಗಿ ಇವನು ಈ ಥರ ಹೇಳ್ತಿದ್ದಾನೆ ಅಂತ ತಪ್ಪು ತಿಳ್ಕೊಳ್ಳೋದು ಬೇಡ ಜನ. ಅದೇನಿದೆಯೋ ಪ್ರೂವ್ ಆದಾಗ ಅವರು ಆರೋಪಿ ಅಂತ ಕನ್ಫರ್ಮ್ ಆಗುತ್ತೆ. ಬಟ್ ಯಾರಿಗೂ ಒಬ್ಬರು ಜೀವ ತೆಗೆಯೋಷ್ಟು ರೈಟ್ಸ್ ಯಾರಿಗೂ ಇಲ್ಲ. ಆ ರೈಟ್ಸ್ ಇರೋದು ಒಬ್ರಿಗೇನೆ, ಆ ದೇವ್ರಿಗೆ. ಸೊ ಹುಟ್ಟಿಸಿರೋ ತಂದೆ ತಾಯಿಗೂ ಆ ರೈಟ್ಸ್ ಇಲ್ಲ ಒಬ್ಬರು ಜೀವ ತೆಗೆಯೋಷ್ಟು. ಸೊ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಬಟ್ ಇದಕ್ಕೊಂದು ನಾನು ರೀಸನ್ ಹೇಳ್ತೀನಿ. ಏನಂತಾರೆ, ಅವ್ರ ಸುತ್ತಮುತ್ತ ಇರೋ ಜನ ಇದ್ದಾರಲ್ಲ, ಅದರಿಂದನೇ ಇದಾಗ್ತಾ ಇರೋದು. ನನ್ನ ವಿಷಯದಲ್ಲೂ ಹಂಗೆ ಆಗಿದ್ದು. ಸುತ್ತ ಇರೋರಿಂದನೇ ನನಗೂ ದರ್ಶನ್ ಸರ್ಗೂ ಈ ಥರ ಆಗಕ್ಕೆ ಕಾರಣ. ಸೊ ಆ ಸುತ್ತಮುತ್ತ ಇರೋ ಜನನ ಅವ್ರು ತೆಗೆದುಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆ ಜನನ ತೆಗಿಬೇಕು ಅಂದಾಗ ದರ್ಶನ್ ಸರ್ ಸೆಲೆಬ್ರಿಟೀಸ್ ಅಂತ ಕರೀತಾರಲ್ಲ ಅವ್ರ ಅಭಿಮಾನಿಗಳಿಗೆ, ಆ ಸೆಲೆಬ್ರಿಟೀಸ್ ಹೋಗಿ ದರ್ಶನ್ ಸರ್ಗೆ ಕೇಳ್ಕೋಬೇಕು ನಿಮ್ಮ ಜೊತೆಯಲ್ಲಿರೋ. ಯಾಕಂದರೆ ದರ್ಶನ್ ಸರ್ ಕೇಳೋದು ಅವ್ರೊಬ್ಬರು ಮಾತುಗಳೇ, ಬೇರೆ ಯಾರ ಮಾತು ಕೇಳಲ್ಲ, ಸೆಲೆಬ್ರಿಟೀಸ್ ಮಾತು ಕೇಳ್ತಾರೆ. ಆ ಸೆಲೆಬ್ರಿಟೀಸ್ ಹೋಗಿ ನಿಮ್ಮ ಹತ್ರ ಇರೋ ಕಚಡಗಳನ್ನ ತೆಗೆದಾಕ್ಬಿಡಿ, ಸಾಕು ಇಷ್ಟು ದಿವಸ ನಿಮ್ಗೆ ಆಗಿರೋ ಕೆಟ್ಟ ಇದು, ಇನ್ಮೇಲಾರೋ ಒಳ್ಳೇದಾಗಲಿ ಅಂತೇಳಿ ದರ್ಶನ್ ಸರ್ ಸೆಲೆಬ್ರಿಟೀಸ್ ಹೋಗಿ ಕೇಳಿದ್ರೆ ಅವರು 100% ಮಾಡೇ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.